ಚುನಾವಣೆಯಲ್ಲಿ ಮೊದಲ ಅಡ್ಡ ಮತದಾನದ ಶಾಕನ್ನು ಬಿಜೆಪಿ ಎದುರಿಸಿದೆ. ಬಿಜೆಪಿಯ ಯಶವಂತಪುರ ಶಾಸಕ ಎಸ್.ಟಿ. ಸೋಮಶೇಖರ್ ಕಾಂಗ್ರೆಸ್ ಪರವಾಗಿ ಮತವನ್ನು ಚಲಾವಣೆ ಮಾಡಿದ್ದಾರೆ. ಬಿಜೆಪಿಗೆ ಮೊದಲ ಅಡ್ಡ ಮತದಾನದ ಶಾಕ್. ಬಿಜೆಪಿಗೇನೋ ಮೊದಲ ಶಾಕ್ ಎದುರಾಯಿತು. ಇನ್ನು ಜೆಡಿಎಸ್ಗೂ ಕೂಡ ಟೆನ್ಷನ್ ಇದೆ. ಶರಣಗೌಡ ಕಂದಕೂರ್ ಅವರ ಮುಂದಿನ ನಡೆ ಏನು ಅಂತಕ್ಕಂಥದ್ದು ಜೆಡಿಎಸ್ಗಿನ್ನೂ ಕೂಡ ಗೊತ್ತಾಗಿಲ್ಲ. ಈಗಾಗಲೇ ಕುಮಾರಸ್ವಾಮಿ ಅವರು ಬೆಳಿಗ್ಗೆ ಹೇಳಿದರೆ ನಾವು 19 ಜನ ಶಾಸಕರು ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸ್ಬೇಕು. ಆ ಪೈಕಿ 17 ಶಾಸಕರು ಮತ ಚಲಾವಣೆ ಮಾಡಿದ್ದಾರೆ. ಗುರುಮಿಠಕಲ್ ಶಾಸಕ ಶರಣಗೌಡ ಕಂದಕೂರ್ ನಡೆ ಮಾತ್ರ ಸಸ್ಪೆನ್ಸ್ ಆಗಿದೆ. ಇನ್ನೂ ಕೂಡ ಮತದಾನಕ್ಕೆ ಬಂದಿಲ್ಲ ಎಂ.ಆರ್. ಮಂಜುನಾಥ್, ಶರಣಗೌಡ ಕಂದಕೂರ್ ಇಬ್ಬರೂ ಕೂಡ ಈಗ ಆಗಮಿಸಿಲ್ಲ. 3 ಗಂಟೆ ಆಯಿತು ಮತದಾನ ಪ್ರಕ್ರಿಯೆಗಳೆಲ್ಲವೂ ಕೂಡ ಆರಂಭ ಆಗಿ. ಅಫ್ಕೋರ್ಸ್ ಸಾಯಂಕಾಲ 4 ಗಂಟೆ ತನಕ ಟೈಮ್ ಇದೆ, ಇಲ್ಲ ಅಂತಲ್ಲ. ಯಾವಾಗ ಬೇಕಾದರೂ ಬಂದು ಅವರು ಮತ ಚಲಾವಣೆ ಮಾಡಬಹುದು. ಆದರೆ ಏನಾಗುತ್ತೆ ಗೊತ್ತಿಲ್ಲ. ಈ ಜೆ.ಸಿ. ಚಂದ್ರಶೇಖರ್ ಪರ ಮತ ಚಲಾಯಿಸಿದ್ದಾರೆ ಯಶವಂತಪುರದ ಶಾಸಕ ಎಸ್.ಟಿ. ಸೋಮಶೇಖರ್. ಬಿಜೆಪಿಗೆ ಕೈಕೊಟ್ಟು ಮತ ಚಲಾವಣೆಯಾಗಿದೆ. ರಾಜ್ಯಸಭೆ ಚುನಾವಣೆಯಲ್ಲಿ ಮೊದಲ ಅಡ್ಡ ಮತದಾನ. ಅವರು ಆರಂಭದಲ್ಲೇ ಹೇಳಿದರು, ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾನು ಮತ ಚಲಾಯಿಸ್ತೀನಿ, ಯಾರು ನನ್ನ ಕ್ಷೇತ್ರಕ್ಕೆ ಅನುದಾನ ಕೊಡ್ತಾರೆ ಅವರಿಗೆ ಮತ ಚಲಾಯಿಸ್ತೀನಿ ಅಂತೆಲ್ಲ ಹೇಳಿದರು. ಅದರಂತೆ ಜಿ.ಸಿ. ಚಂದ್ರಶೇಖರ್ಗೆ ಮತ ಚಲಾಯಿಸಿದ್ದಾರೆ. ಎಲ್ಲವೂ ಕೂಡ ಮೊದಲೇ ಚರ್ಚೆ ಆಗಿರುತ್ತೆ. ಯಾರ ಪರವಾಗಿ ಮತವನ್ನು ಹಾಕಬೇಕು ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಇನ್ಸ್ಟ್ರಕ್ಷನ್ಸ್ ಹೋಗಿರುತ್ತೆ. ಅದರ ಪರವಾಗಿ ಜಿ.ಸಿ. ಚಂದ್ರಶೇಖರ್ಗೆ ಹಾಕೋದಕ್ಕೆ ಕಾಂಗ್ರೆಸ್ ಅವರಿಗೆ ಹೇಳಿರುತ್ತೆ. ಅದರ ಪ್ರಕಾರ ಈಗ ಸೋಮಶೇಖರ್ ಅವರು ಮತ ಚಲಾವಣೆ ಮಾಡಿ ಬಂದಿದ್ದಾರೆ. ಯಾರ ಸಂಪರ್ಕಕ್ಕೂ ಕೂಡ ಅವರು ಸಿಗಲಿಲ್ಲ. ಸೀದಾ ಬಂದರು, ಕೊಠಡಿ ಸಂಖ್ಯೆ 106ಕ್ಕೆ ಹೋದರು, ಮತ ಚಲಾವಣೆಯನ್ನು ಮಾಡಿದ್ರು. ಆದರೆ ಅವರು ಮತ ಚಲಾವಣೆಯನ್ನು ಮಾಡಿದಂತಹದ್ದನ್ನು ಬಿಜೆಪಿಯ ವಿಪ್ ದೊಡ್ಡನಗೌಡ ಪಾಟೀಲ್ ಅವರಿಗೆ ತೋರಿಸ್ಬಿಟ್ಟೆ ಹಾಕಿದ್ದಾರೆ. ನಾನು ಕಾಂಗ್ರೆಸ್ ವೋಟ್ ಹಾಕಿದ್ದೀನಿ ನೋಡಪ್ಪ ಅಂತಂದ್ಬಿಟ್ಟು. ಈಗಾಗಲೇ ಎಸ್.ಟಿ. ಸೋಮಶೇಖರ್ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತಂದ್ಬಿಟ್ಟು ಬಿಜೆಪಿ ನಾಯಕರೆಲ್ಲರೂ ಕೂಡ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಅಡ್ಡ ಮತದಾನದ ಪರಿಣಾಮವನ್ನು ಅವರು ಎದುರಿಸಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡಿತಾ ಹೋಗೋಣ. ರವೀಶ್, ಎಕ್ಸ್ಪೆಕ್ಟೆಡ್ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರು ಕೂಡ ಏನೋ ಅವರ ನಡೆ ನಿಗೂಢವಾಗಿದೆ ಅಂತ ಎಲ್ಲರೂ ಕೂಡ ಅಂದುಕೊಂಡಿದ್ರು. ಬಟ್ ಧೈರ್ಯ ಮಾಡಿ ಈಗ ಎಸ್.ಟಿ. ಸೋಮಶೇಖರ್ ಅಡ್ಡ ಮತದಾನವನ್ನು ಮಾಡಿದ್ದಾರೆ. ಮುಂದೇನು ಅಂತ ಪಕ್ಷದ ವತಿಯಿಂದ ಹಾಗಾದ್ರೆ? ಅರವಿಂದ್, ಖಂಡಿತವಾಗಿ ಕೂಡ ಇದು ಶಾಕಿಂಗ್ ಮೇಲೆ ಶಾಕಿಂಗ್ ಅಂತಾನೆ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಎಸ್.ಟಿ. ಸೋಮಶೇಖರ್ ಅವರು ಇಷ್ಟು ನಡೆಯನ್ನ ತೋರಿದ್ರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ಗೆ ಮತ ಹಾಕೋದಿಲ್ಲ, ಬೇರೆ ಬೇರೆ ರೀತಿಯ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ, ಆ ಕಾರಣಕ್ಕೋಸ್ಕರ ಬಿಜೆಪಿಗೆ ಮತ ಹಾಕ್ತಾರೆ ಅಂತ ಕಡೆ ಕ್ಷಣದವರೆಗೂ ಕೂಡ ಬಿಜೆಪಿ ನಾಯಕರು ನೆಚ್ಕೊಂಡಿದ್ರು. ಆದರೆ ವಿಧಾನಸೌಧಕ್ಕೆ ಬಂದು ಕಾಂಗ್ರೆಸ್ ಪಕ್ಷದ ಶಾಸಕರು ಇರುವ ಕಡೆಯಲ್ಲಿ ಎಸ್.ಟಿ. ಸೋಮಶೇಖರ್ ಅವರ ಚಿತ್ತ ಯಾವಾಗ ಅರಿತೋ ಆಗಲೇ ಕೂಡ ಬಿಜೆಪಿ ನಾಯಕರಿಗೆ ಆತಂಕ ಶುರುವಾಗಿತ್ತು. ಅದಾದ ಬಳಿಕ ಮುಖ್ಯ ಸಚೇತಕರಾಗಿರ್ತಕ್ಕಂಥ ಅಂದ್ರೆ ವಿರೋಧ ಪಕ್ಷದ ಸಚೇತಕರಾಗಿರ್ತಕ್ಕಂಥ ದೊಡ್ಡನಗೌಡ ಅವರನ್ನ ಎಸ್.ಟಿ. ಸೋಮಶೇಖರ್ ಅವರ ಬಳಿ ಕಳಿಸ್ತಾರೆ. ಅಂದ್ರೆ ಬಿಜೆಪಿ ಕಚೇರಿಗೆ ಬನ್ನಿ ಅಂತ. ನಾನು ಬಿಜೆಪಿ ಕಚೇರಿಗೆ ಬರೋದಿಲ್ಲ, ವೋಟ್ ಹಾಕ್ತೀನಿ, ಆತ್ಮಸಾಕ್ಷಿಗೆ ಅನುಗುಣವಾಗಿ ವೋಟ್ ಹಾಕ್ಬಿಟ್ಟು ತೋರಿಸ್ಬಿಟ್ಟೆ ವೋಟ್ ಹಾಕ್ತೀನಿ, ನಾನು ಬಿಜೆಪಿ ಕಚೇರಿಗೆ ಬರೋದಿಲ್ಲ ಅಂತ ಕೂಡ ಸ್ಪಷ್ಟವಾಗಿ ಸಂದೇಶವನ್ನು ರವಾನೆ ಮಾಡ್ತಾರೆ. ಜೊತೆಗೆ ವಿಪ್ ಕೂಡ ಸಹ ಒಂದು ರೀತಿಯಲ್ಲಿ ಸರ್ವ್ ಮಾಡಿರ್ತಾರೆ. 2ನೇ ಬಾರಿ ವಿಪ್ ಕೊಡಕ್ಕೆ ಹೋದಂತ ಸಂದರ್ಭದಲ್ಲೂ ಕೂಡ ಮೊದಲನೇ ಬಾರಿ ಕೊಟ್ಟಾಗಿದೆ, 2ನೇ ಬಾರಿ ನಾನು ತೆಗೆದುಕೊಳ್ಳೋದಿಲ್ಲ ಅಂತ ಕೂಡ ಎಸ್.ಟಿ. ಸೋಮಶೇಖರ್ ಅವರು ಒಂದು ರೀತಿ ತಿರುಗೇಟನ್ನು ಕೊಡ್ತಾರೆ. ಆ ನಂತರ ವೋಟ್ ಹಾಕಿ ಬಂದ ಬಳಿಕ ಈ ಒಂದು ಬಿಜೆಪಿಯ ನಾಯಕರು ಏಜೆಂಟರ್ ಇರ್ತಕ್ಕಂಥ ಅರವಿಂದ್ ಬೆಲ್ಲದವರು ಇರ್ತಾರೆ, ಅವರ ಬಳಿಗೆ ಸುನೀಲ್ ಕುಮಾರ್ ಅವರನ್ನ ಕಳಿಸಿ ಆ ಸೋಮಶೇಖರ್ ಅವರು ಯಾರಿಗೆ ವೋಟ್ ಹಾಕಿದ್ದು ತಿಳ್ಕೊಂಡು ಬನ್ನಿ ಅಂತ ಕಳಿಸ್ತಾರೆ. ಅದಾದ ಬಳಿಕ ಸೋಮಶೇಖರ್ ಅವರು ಕ್ರಾಸ್ ಮಾಡಿದ್ದಾರೆ ಅಂತ ಅರವಿಂದ್ ಬೆಲ್ಲದವರು ಸುನೀಲ್ ಕುಮಾರ್ ಅವರಿಗೆ ಮಾಹಿತಿಯನ್ನ ಕಳಿಸ್ತಾರೆ. ಸುನೀಲ್ ಕುಮಾರ್ ಆ ಮಾಹಿತಿಯನ್ನು ಇಲ್ಲಿ ಅಶೋಕ್ ಬೊಮ್ಮಾಯಿ ಮತ್ತೆ ಕುಮಾರಸ್ವಾಮಿ ಅವರಿಗೆ ಬಂದು ತಿಳಿಸ್ತಾರೆ. ಇದಾದ ಬಳಿಕವಷ್ಟೇ ಬಿಜೆಪಿಗೆ ಶಾಕಿಂಗ್ ಅಂತ ಗೊತ್ತಾಗಿರ್ತಕ್ಕಂಥದ್ದು. ಹಾಗಾಗಿ ಸೋಮಶೇಖರ್ ಅವರ ಆತ್ಮಸಾಕ್ಷಿ ಬಿಜೆಪಿ ಕಡೆ ಇರಲಿಲ್ಲ, ಕಾಂಗ್ರೆಸ್ ಕಡೆ ಇತ್ತು ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇದೆ. ಹಾಗಾಗಿ ಬಿಜೆಪಿ ನಾಯಕರು ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಅನರ್ಹತೆ ಬೇರೆ ಬೇರೆ ರೀತಿಯ ದೂರು ದಾಖಲನ್ನ ಮಾಡಿದಂತಹ ಸಂದರ್ಭದಲ್ಲಿ ಅದು ಡಿಲೇ ಪ್ರೋಸೆಸ್ ಆಗುತ್ತೆ. ಈ ಡಿಲೇ ಪ್ರೋಸೆಸ್ಗೆ ಮುಂದಾಗ್ತಾರೋ ಅಥವಾ ಉಚ್ಚಾಟನೆ ಮಾಡಿಬಿಡೋಣ, ಎಲ್ರಿಗೂ ಕೂಡ ಒಂದು ಸಂದೇಶ ರವಾನೆ ಮಾಡೋಣ ಅಂತ ಕೂಡ ಮಾಡ್ತಾರೋ ಕೂಡ ಕಾದ್ ನೋಡ್ಬೇಕಾಗಿದೆ ಅರವಿಂದ್.